ಸೊ ಹಂಗಾಗಿ ಭಾಷೆ ಬರದೇ ಇರ್ಬೋದು, ಇದೇನು ನಡೀತಾ ಇದೆ, ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಅನ್ನೋದನ್ನ ನಾನು ಈಸಿಯಾಗಿ ಗ್ರಹಿಸಬಲ್ಲೆ. ಸೊ ಮೊದಲೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನವರಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ನಾವು ನಮ್ಮ ಭಾರತದ ಇತಿಹಾಸವನ್ನ ತೆಗೆದು ನೋಡಿದಾಗ ಬಹಳಷ್ಟು ಅನಿಷ್ಟ ಪದ್ಧತಿಗಳು ಕಂಡು ಬರ್ತವೆ. ಬಾಲ್ಯ ವಿವಾಹ ಇರ್ಬೋದು, ಸತಿ ಪದ್ಧತಿ ಅಂತ ಇತ್ತು. ಅಂದ್ರೆ ಗಂಡ ಸತ್ತ ಮೇಲೆ ಹೆಂಡತಿನೂ ತನ್ನ ಪ್ರಾಣವನ್ನ ಅರ್ಪಿಸಬೇಕಾಗಿದೆ. ಅಂತ ಅನಿಷ್ಟ ಪದ್ಧತಿಗಳು ಇದ್ವು. ಅದರಲ್ಲಿ ವರದಕ್ಷಿಣೆ ಅನ್ನೋ ಒಂದು ಪದ್ಧತಿ ಕೂಡ ಇದು ಅನಿಷ್ಟ ಪದ್ಧತಿ. ಸೊ ನೂರಾರು ವರ್ಷಗಳಿಂದ ಹಿಂದಿನ ಕಾಲದಲ್ಲಿ, ಇನ್ನು 200 ವರ್ಷ 300 ವರ್ಷ ನಾವು ಹಿಂದ್ಗಡೆ ಹೋದ್ರೆ ಇಂಥ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಕಷ್ಟು ಜನ ಹೋರಾಟವನ್ನು ಮಾಡಿದ್ರು. ತಕ್ಕ ಮಟ್ಟಿಗೆ ಯಶಸ್ವಿ ಆದ್ರು. ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಾರತದ ಇತಿಹಾಸದಲ್ಲಿ ಇಂಥ ಅನಿಷ್ಟ ಪದ್ಧತಿಗಳು ಇನ್ನೂ ತಾಂಡವಾಡ್ತಾ ಇದೆ. ಹಿಂದೆ ಸಮಾಜ ಸುಧಾರಕರು ತಾವೇ ಒಂದು ಇನಿಷಿಯೇಟಿವ್ ತಗೊಂಡು ಮುಂದೆ ಬಂದು ಜನರಿಗೆ ಅರಿವನ್ನ ಮೂಡಿಸ್ತಾ ಇದ್ರು, ಇಂಥ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ. ಅದು ಕೆಲವೊಂದು ಜನ ಸಮಾಜದವರು ತಗೊಳ್ತಾ ಇದ್ರು, ಕೆಲವರು ತಗೊಳ್ತಾ ಇದ್ದಿಲ್ಲ. ಇವತ್ತು ಅತ್ಯಂತ ಖುಷಿ ವಿಚಾರ ಏನಂತಂದ್ರೆ, ಯಾರು ನಮ್ಗೆ ಹೇಳೋದು ಬೇಡ, ಸ್ವತಃ ನಾವೇ ಸಮಾಜದವರೆಲ್ಲ ಒಗ್ಗಟ್ಟಾಗಿ ನಿಂತು ಒಂದು ಅನಿಷ್ಟ ಪದ್ಧತಿ ಇದೆ, ಅದನ್ನ ನಿರ್ಮೂಲನೆ ಮಾಡೋಣ, ವರದಕ್ಷಿಣೆ ಅನ್ನೋದನ್ನ ಬುಡ ಸಮೇತ ಕಿತ್ತಾಕೋಣ ಅಂತ ಹೇಳಿ ನೀವೆಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ನಿಂತು ಈ ಒಂದು ಹೋರಾಟಕ್ಕೆ ನೀವು ನಾಂದಿ ಆಡ್ತಾ ಇದ್ರಿ. ಅದಕ್ಕೆ ನನಗೆ ಎಲ್ಲರಿಗೂ, ಈ ಏನ್ ಸಂಘಟಕರಿರ್ಬೋದು, ಈ ಸಮಾಜದ ಎಲ್ಲ ನಾಗರಿಕರಿರ್ಬೋದು, ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಪೊಲೀಸ್ ಇಲಾಖೆ ಆಗಿರೋದ್ರಿಂದ ನಮ್ಮಲ್ಲಿ ಒಂದಿಷ್ಟು ಕ್ರೈಮ್ಗಳು ಆಗ್ತವೆ. ಕ್ರೈಮ್ಗಳನ್ನ ನಾವು ಏನು ಅಪರಾಧಗಳನ್ನ ವಿಂಗಡಣೆ ಮಾಡ್ತಾ ಹೋದ್ರೆ ಅದಕ್ಕೆ 10-20% ವರದಕ್ಷಿಣೆ ಸಂಬಂಧಪಟ್ಟಂತಹ ಪ್ರಕರಣಗಳು ದಾಖಲಾಗಿರ್ತವೆ. ಎಂತ ಪ್ರಕರಣಗಳಂತಂದ್ರೆ, ಒಬ್ಬ ಹೆಣ್ಣು ಮಗಳನ್ನ ಸ್ವಂತ ಅತ್ತೆ ಮಾವ ಗಂಡ ಸೇರ್ಬಿಟ್ಟು ಅವಳನ್ನ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ವಿಷ ಹಾಕಿ ಸಾಯ್ತು. ಇಲಾಖೆ ಕೂಡ ಒಂದು ಖುಷಿ ಪಡುವಂತ ವಿಚಾರ. ಇನ್ನು ಮುಂದೆ ಈ ಬಂಜಾರ ಸಮುದಾಯದಿಂದ ಯಾವುದೇ ರೀತಿಯಾದ ವರದಕ್ಷಿಣೆ ಸಂಬಂಧಪಟ್ಟಂತ ಕೇಸ್ಗಳು ನಮ್ಮಲ್ಲಿ ಬರೋದಿಲ್ಲ ಅನ್ನೋ ಒಂದು ಭರವಸೆ ಇವತ್ತು ನನ್ನಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ನಾವೇನು ಒಬ್ಬ ಗಂಡಸರಿಗೆ ಅವನ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ನಡತೆ ಗೊತ್ತಾಗೋದು ಅವನ ಮದುವೆ ಸಮಯದಲ್ಲಿ ಅಂತ ಹೇಳ್ತಾರೆ. ಮದುವೆಯಲ್ಲಿ ಅವನು ವರದಕ್ಷಿಣೆ ಕೇಳ್ತಾ ಇದ್ದಾನೆ ಅಂತಂದ್ರೆ ಜಡ್ಜ್ ಮಾಡ್ಬಿಡ್ತಾರೆ ಹೆಣ್ಣಿನ ಕಡೆಯವರು. ಈ ಹುಡುಗ ವರದಕ್ಷಿಣೆ ಗಿರಾಕಿದ್ದಾನೆ, ಅವನು ಯಾವ ಧೈರ್ಯದಿಂದ ಅವರು ಆ ಹೆಣ್ಮಗಳನ್ನ ಅವನಿಗೆ ಮದುವೆ ಮಾಡ್ಕೊಡ್ಬೋದು. ಆದ್ರೂ ಸಹ ಏನೋ ಹೆಣ್ಮಕ್ಳನ್ನ ಎತ್ತಿದೀವಿ, ಮದುವೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಏನೋ ಕಷ್ಟ ಬೀಳ್ತಾರೆ. ಮುಂಬೈ, ಹೈದರಾಬಾದ್, ಬೆಂಗಳೂರು ಇದೆಲ್ಲ ಹೋಗಿ ವರ್ಷಾನ್ಗಟ್ಟಲೆ ದುಡಿದು ಒಂದು ದಿನ ಮದುವೆಗೆ ಖರ್ಚು ಮಾಡಿ ಹುಡುಗನಿಗೆ ವರದಕ್ಷಿಣೆ ಅಂತ ಕೊಟ್ಟು ಮತ್ತೆ ಪುನಃ ಒಂದು ಮದುವೆ ಮಾಡಿದ್ರು ಇನ್ನೊಂದು ಹೆಣ್ಮಗಳು ಇರ್ತದೆ. ಆ ಹೆಣ್ಮಗಳಿಗೆ ಮದುವೆ ಮಾಡೋದಕ್ಕೆ ಮತ್ತೆ ದುಡಿಯಕ್ಕೆ ಹೋಗ್ತಾರೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್. ಸೊ ಅಂತ ಏನು ಈ ಕ್ರೌರ್ಯ ಪದ್ಧತಿ ಏನು ನಮ್ಮ ಸಮಾಜದಲ್ಲಿದೆ, ಈ ಸಮಾಜ ಅಲ್ಲ ಬೇರೆ ಎಲ್ಲಾ ಸಮಾಜದಲ್ಲೂ ಇದೆ. ಸೊ ಇದೊಂದು ದೃಷ್ಟಿಯಲ್ಲಿ ಮೊದಲೇ ಸಮಾಜ ಬಹಳ ಖುಷಿ ತರ್ತಕ್ಕಂಥ ವಿಚಾರ ಇದು. ಇದು ಏನಾಗಬೇಕು, ಎಲ್ಲಾ ಸಮಾಜಕ್ಕೆ ಇದು ಮಾದರಿ ಆಗ್ಬೇಕು. ಸೊ ಮಾದರಿಯಾಗಿ ಇರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇಷ್ಟು ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಸ್ವಾಗತಿಸಿ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗಣ್ಯರಿಗೆ, ಎಲ್ಲಾ ಸಮುದಾಯದ ನಾಗರಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.